ತುಂಬ ದಿನಗಳ ನಂತರ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀವಿ. ಸಾಮಾನ್ಯವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಫ್ರೆಂಡ್ಸ್, ಬನ್ನಿ ವಿಡಿಯೋ ಬಗ್ಗೆ ತಿಳಿದುಕೊಳ್ಳೋಣ. ಸಾರ್ವಜನಿಕ ಆರೋಗ್ಯ ರಕ್ಷಣೆಯ 9ನೇ ರಾಷ್ಟ್ರೀಯ ಶೃಂಗಸಭೆಯನ್ನು ಎಲ್ಲಿ ಆಯೋಜಿಸಲಾಯಿತು? ಆಪ್ಷನ್ ಎ ಒಡಿಸ್ಸಾ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಒಡಿಸ್ಸಾ. ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಫೆಬ್ರವರಿ 28, 2025ರಂದು ಒಡಿಶಾದ ಪುರಿಯಲ್ಲಿ ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ಉತ್ತಮ ಮತ್ತು ಪ್ರತಿರೂಪಿಸಬಹುದಾದ ಅಭ್ಯಾಸಗಳು ಮತ್ತು ನಾವೀನ್ಯತೆ ಕುರಿತು 9ನೇ ರಾಷ್ಟ್ರೀಯ ಶೃಂಗಸಭೆಯನ್ನು ಉದ್ಘಾಟಿಸಿದರು. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಯಿ ಮತ್ತು ಇತರೆ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 2 ದಿನಗಳ ಶೃಂಗಸಭೆಯು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ಉತ್ತಮ ಹವ್ಯಾಸಗಳು ಮತ್ತು ನಾವೀನ್ಯತೆಗಳನ್ನು ಪ್ರದರ್ಶಿಸಲು ಅನುವು ಮಾಡಿಕೊಡುತ್ತದೆ. ಭಾಗವಹಿಸುವವರು ಜ್ಞಾನವನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಸಾರ್ವಜನಿಕ ಆರೋಗ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಇತರರ ಅನುಭವಗಳಿಂದ ಕಲಿಯುತ್ತಾರೆ. 8ನೇ ಶೃಂಗಸಭೆಯು ಮೇ 2022ರಲ್ಲಿ ಗುಜರಾತಿನ ಕೇವಾಡ ಎಂಬಲ್ಲಿ ನಡೆಸಲಾಯಿತು. ಆರೋಗ್ಯ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಆರೋಗ್ಯ ಮಿಷನ್ ಶೃಂಗಸಭೆಯನ್ನು ಆಯೋಜಿಸಲಾಯಿತು. 2ನೇ ಕ್ವೆಶ್ಚನ್. 2025ರ 3ನೇ SABA ಮಹಿಳಾ ಬ್ಯಾಸ್ಕೆಟ್ ಬಾಲ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಮಾಲ್ಡೀವ್ಸ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಸಿ ಭಾರತ. ಭಾರತೀಯ ಹಿರಿಯ ಮಹಿಳೆ ಬ್ಯಾಸ್ಕೆಟ್ಬಾಲ್ ತಂಡವು 3ನೇ SABA ಮಹಿಳಾ ಬ್ಯಾಸ್ಕೆಟ್ ಬಾಲ್ ಚಾಂಪಿಯನ್ಶಿಪ್ 2025 ಅನ್ನು ಗೆದ್ದುಕೊಂಡಿತು. ಫೈನಲ್ನಲ್ಲಿ ಮಾಲ್ಡೀವ್ಸ್ ಅನ್ನು 107-32 ಅಂತರದಿಂದ ಸೋಲಿಸಿತು. ಇದು SABA ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮೊದಲು ಭಾಗವಹಿಸುವಿಕೆಯಾಯಿತು. ಈ ಪಂದ್ಯಾವಳಿಯನ್ನು ದಕ್ಷಿಣ ಏಷ್ಯಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿತ್ತು ಮತ್ತು ಭಾರತೀಯ ಬಾಸ್ಕೆಟ್ಬಾಲ್ ಫೆಡರೇಷನ್ ಆಯೋಜಿಸಿತ್ತು. ಇದು ಫೆಬ್ರವರಿ 23-26, 2025ರಂದು ನವದೆಹಲಿಯ KD ಜಾಧವ್ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು. SABA ಮಹಿಳಾ ಚಾಂಪಿಯನ್ಶಿಪ್ 8 ಅರ್ಹ ದೇಶಗಳನ್ನು ಒಳಗೊಂಡಿದೆ: ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್, ನೇಪಾಳ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಭೂತಾನ್. 3ನೇ ಕ್ವೆಶ್ಚನ್. ಇಡುಂಕಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ. ಸರಿಯಾದ ಉತ್ತರ ಎ ಕೇರಳ. ಇಡುಂಕಿ ವನ್ಯಜೀವಿ ಅಭಯಾರಣ್ಯದಲ್ಲಿ 3 ದಿನಗಳ ಕಾಲ ನಡೆದ ಆಫ್ ಸೀಸನ್ ಪ್ರಾಣಿ ಸಮೀಕ್ಷೆಯಲ್ಲಿ ಹೊಸ ಪಕ್ಷಿ ಪ್ರಭೇದಗಳು, 15 ಚಿಟ್ಟೆಗಳು ಮತ್ತು 8 ಒಡೋನೆಟ್ಗಳು ದಾಖಲಾಗಿವೆ. ಇಡುಂಕಿ ವನ್ಯಜೀವಿ ಅಭಯಾರಣ್ಯವನ್ನು 1976ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದು ಕೇರಳದ ಇಡುಂಕಿ ಜಿಲ್ಲೆಯ ತೊಡುಪುಳ ಮತ್ತು ಉಡಂಬುಂಚೋಲ ತಾಲೂಕುಗಳಲ್ಲಿದೆ. ಇದು ಇಡುಂಕಿ ಕಮಾನು ಅಣೆಕಟ್ಟನ್ನು ಸುತ್ತುವರೆದಿರುವ 77 ಚದುರ ಕಿಲೋಮೀಟರ್ ಕಾಡುಗಳನ್ನು ವ್ಯಾಪಿಸಿದೆ. ಭೂಪ್ರದೇಶವು ಕಡಿದಾದ ಪರ್ವತಗಳು, ಕಣಿವೆಗಳು ಮತ್ತು ಬೆಟ್ಟಗಳನ್ನು ಒಳಗೊಂಡಿದೆ. 150ರಿಂದ 1272 ಮೀಟರ್ ಎತ್ತರವಿದ್ದು, ವಂಜೂರು ಮೇಡು 1272 ಮೀಟರ್ ಎತ್ತರ ಶಿಖರವಾಗಿದೆ. ಪೆರಿಯಾರ್ ಮತ್ತು ಚೇರುತೋನಿಯಾರ್ ನದಿಗಳ ಅಭಯಾರಣ್ಯದ ಮೂಲಕ ಹರಿಯುತ್ತದೆ. ಇದು ಇಡುಂಕಿ ಜಲಾಶಯದ 33 ಚದುರ ಕಿಲೋಮೀಟರ್ ಜಲಮೂಲವನ್ನು ಒಳಗೊಂಡಿದೆ. 4. ಸುದ್ದಿಗಳಲ್ಲಿ ಕಂಡುಬರುತ್ತಿದ್ದ ವಿನರ್ಮರ್ ಕಾರ್ಡಿಬೋರಿಯಸ್ ಯಾವ ಜಾತಿಗೆ ಸೇರಿದೆ? ಜೇಡ, ಇರುವೆ, ಕಪ್ಪೆ, ಹಾವು. ಇದು ಕಪ್ಪೆ. ಪಶ್ಚಿಮ ಮಹಾರಾಷ್ಟ್ರದ ಸಂಶೋಧಕರು ಮಿನರ್ವರ್
ಗಾಡಿ ಬೋರಿಯಾಲಿಸ್ ಎಂಬ ಹೊಸ ಸ್ಥಳೀಯ ಕಪ್ಪೆ ಪ್ರಭೇದವನ್ನು ಕಂಡುಹಿಡಿದರು. ಇದು ಮಹಾರಾಷ್ಟ್ರದ ಸಹ್ಯಾದ್ರಿಯ ವಾಯುವ್ಯ ಘಟ್ಟದಲ್ಲಿರುವ ಮಹಾಬಲೇಶ್ವರದಲ್ಲಿ ಕಂಡುಬಂದಿದೆ. ಈ ಹೆಸರು ಘಾಟಿ ಸಂಸ್ಕೃತದಲ್ಲಿ ಪಶ್ಚಿಮ ಮತ್ತು ಬೋರಿಯಾಲಿಸ್ ಲ್ಯಾಟಿನ್ ಭಾಷೆಯಲ್ಲಿ ಉತ್ತರಗಳಿಂದ ಬಂದಿದೆ. ಇದರರ್ಥ ವಾಯುವ್ಯ ಘಟ್ಟಗಳಿಂದ. ಇದು ವಿನರ್ ವಾರಿಯರ್ ಕುಲಕ್ಕೆ ಸೇರಿದ್ದು. ಇದನ್ನು ಸಾಮಾನ್ಯವಾಗಿ ಕ್ರಿಕೆಟ್ ಕಪ್ಪೆಗಳು ಎಂದು ಕರೆಯಲಾಗುತ್ತದೆ. ಈ ಕಪ್ಪೆಗಳು ತಮ್ಮ ಹೊಟ್ಟೆಯ ಮೇಲೆ ಸಮಾನಾಂತರ ರೇಖೆಗಳನ್ನು ಹೊಂದಿರುತ್ತವೆ ಮತ್ತು ನಿಂತ ನೀರು ಮತ್ತು ಸಣ್ಣ ಬುಗ್ಗೆಗಳ ಬಳಿ ಗೂಡು ಕಟ್ಟುತ್ತವೆ. ಅವುಗಳ ಕೂಗುಗಳು ನೈಟಿಂಗೇಲ್ಗಳನ್ನು ಹೋಲುತ್ತವೆ ಮತ್ತು ಗಂಡು ಕಪ್ಪೆಗಳ ಸಂತಾನೋತ್ಪತ್ತಿ ಧ್ವನಿಯು ಕುಲದೊಳಗೆ ವಿಶಿಷ್ಟವಾಗಿದೆ. ಫೆಬ್ರವರಿ 2025ರಲ್ಲಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದರು? ಆಪ್ಷನ್ ಎ ತುಹಿನ್ ಕಾಂತ್ ಪಾಂಡೆ, ಆಪ್ಷನ್ ಬಿ ಮಣೀಶ್ ಶಂಕರ್, ಆಪ್ಷನ್ ಸಿ ಜಿತೇಂದ್ರ ಕುಮಾರ್, ಆಪ್ಷನ್ ಡಿ ಬಲೀಬರ್ ಸಿಂಗ್. ಉತ್ತರ ಎ ತುಹಿನ್ ಕಾಂತ್ ಪಾಂಡೆ. ಪ್ರಸ್ತುತ ಹಣಕಾಸು ಮತ್ತು ಕಂದಾಯ ಕಾರ್ಯದರ್ಶಿಯಾಗಿರುವ ತುಹಿನ್ ಕಾಂತ್ ಪಾಂಡೆ ಮಾಧವಿಪುರಿ ಬುರ್ಜ್ ಅವರ ಪ್ರಸ್ತುತ ಹಣಕಾಸು ಮತ್ತು ಕಂದಾಯ ಕಾರ್ಯದರ್ಶಿಯಾಗಿರುವ ತುಹಿನ್ ಕಾಂತ್ ಪಾಂಡೆ ಮಾಧವಿಪುರಿ ಬುರ್ಜ್ ಅವರ ಅವಧಿ ಫೆಬ್ರವರಿ 28, 2025ರಂದು ಮುಗಿದ ನಂತರ ಅವರನ್ನು ಸೆಬಿ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಪ್ರಧಾನಿ ಮೋದಿ ಅಧ್ಯಕ್ಷತೆಯ ಸಂಪುಟದ ನೇಮಕಾತಿ ಸಮಿತಿಯು 3 ವರ್ಷಗಳ ಕಾಲ ಅಥವಾ ಮುಂದಿನ ಆದೇಶಗಳವರೆಗೆ ಅವರ ನೇಮಕಾತಿಯನ್ನು ಅನುಮೋದಿಸಿದೆ. ಒಡಿಶಾ ಕೇಡರ್ನ 1987ರ ಮ್ಯಾಚ್ನ ಐಎಎಸ್ ಅಧಿಕಾರಿಯಾಗಿರುವ ಪಾಂಡೆ 2019ರಿಂದ ಹೂಡಿಕೆ ಮತ್ತು ಸಾರ್ವಜನಿಕ ಆಸ್ತಿ ನಿರ್ವಹಣಾ ಇಲಾಖೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು ಮತ್ತು ಸೆಪ್ಟೆಂಬರ್ 2024ರಲ್ಲಿ ಹಣಕಾಸು ಕಾರ್ಯದರ್ಶಿಯಾದರು. ಅವರು ಏರ್ ಇಂಡಿಯನ್ ಮಾರಾಟ ಮತ್ತು LICಯ ಸಾರ್ವಜನಿಕ ಪಟ್ಟಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. 6ನೇದು, ಯಾವ ಸಂಸ್ಥೆಯು ಸೌರ ನೇರಳಾತೀತ ಇಮೇಜಿಂಗ್ ದೂರದರ್ಶಕವನ್ನು ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ಭಾರತೀಯ ವಿಜ್ಞಾನ ಸಂಸ್ಥೆ IISc ಬೆಂಗಳೂರು, ಆಪ್ಷನ್ ಬಿ ಅಂತರ್ ವಿಶ್ವವಿದ್ಯಾಲಯ ಖಗೋಳ ವಿಜ್ಞಾನ ಮತ್ತು ಖಗೋಳ ಭೌತಶಾಸ್ತ್ರ ಕೇಂದ್ರ IUCAA ಪುಣೆ, ಸಿ ಭಾಭಾ ಪರಮಾಣು ಸಂಶೋಧನಾ ಕೇಂದ್ರ BARC. ಈ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಿ ಅಂತರ ವಿಶ್ವವಿದ್ಯಾಲಯ ಖಗೋಳ ವಿಜ್ಞಾನ ಮತ್ತು ಖಗೋಳ ಭೌತಶಾಸ್ತ್ರ ಕೇಂದ್ರ IUCAA ಪುಣೆ. ಆದಿತ್ಯ L1ನಲ್ಲಿರುವ ಸೌರ ನೇರಳಾತೀತ ಇಮೇಜಿಂಗ್ ದೂರದರ್ಶಕ ZX6.3 ವರ್ಗದ ಸೌರ ಜ್ವಾಲೆಯನ್ನು ಪತ್ತೆ ಹಚ್ಚಿದೆ. ಇದು ಅತ್ಯಂತ ತೀವ್ರವಾದ ಸೌರ ಸ್ಫೋಟವಾಗಿದೆ. SUIT ಭಾರತೀಯ ಮೊದಲ ಸೌರ ಕಾರ್ಯಾಚರಣೆಯಾದ ಇಸ್ರೋದ ಆದಿತ್ಯ L1ನಲ್ಲಿರುವ ರಿಮೋಟ್ ಸೆನ್ಸಿಂಗ್ ಪೇಲೋಡ್ ಆಗಿದ್ದು, ಈ ಕಾರ್ಯಾಚರಣೆಯನ್ನು ಸೆಪ್ಟೆಂಬರ್ 2, 2023ರಂದು ಪ್ರಾರಂಭಿಸಲಾಗಿತ್ತು. ಸೌರ ನೇರಳಾತೀತ ಇಮೇಜಿಂಗ್ ದೂರದರ್ಶಕವನ್ನು ಇಸ್ರೋ ಜೊತೆಗೆ ಪುಣೆಯ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್ ಅಭಿವೃದ್ಧಿಪಡಿಸಿದೆ. ಸೂರ್ಯನ ಪೂರ್ಣ ಡಿಸ್ಕ್ ಮತ್ತು ಪ್ರದೇಶ ನಿರ್ದಿಷ್ಟ ಚಿತ್ರಗಳನ್ನು ಸೆರೆಹಿಡಿಯುತ್ತದೆ. ಇದು ಸೂರ್ಯನ ಪದರಗಳನ್ನು ಅಧ್ಯಯನ ಮಾಡಲು 200-400 ಮೀಟರ್ ಅಂತರದಲ್ಲಿರುವ 11 ಮಾಪನಾಂಕ ನಿರ್ಣಯಿತ ಫಿಲ್ಟರ್ಗಳನ್ನು ಬಳಸುತ್ತದೆ. ಇದು ಲಾಗ್ರೇಂಜ್ ಪಾಯಿಂಟ್ನಲ್ಲಿ ಸೇರಿಸಲ್ಪಟ್ಟಿದೆ. ಇದು ಸೂರ್ಯನನ್ನು 24x7 ವೀಕ್ಷಿಸುತ್ತದೆ. SUIT ಸೌರ ವಾತಾವರಣ ಚಲನಶಾಸ್ತ್ರವನ್ನು ಅಧ್ಯಯನ ಮಾಡುತ್ತದೆ. ಜೆಟ್ಗಳ ಜ್ವಾಲೆಗಳು
ತಂತು ವಿಕಾಸನ ಮತ್ತು ಸ್ಫೋಟಗಳ ಮೇಲೆ ಕೇಂದ್ರೀಕರಿಸುತ್ತದೆ. 7ನೇದು, ಯಾವ ನಿಯಂತ್ರಕ ಸಂಸ್ಥೆಯು ಬಾರ್ಡ್ ಸೆಂಟ್ರಲ್ ಆಫ್ ಕಾರ್ಪೊರೇಟ್ ಬಾರ್ಡ್ಗಳಿಗಾಗಿ ಕೇಂದ್ರೀಕೃತ ಡೇಟಾಬೇಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಭಾರತೀಯ ರಿಸರ್ವ್ ಬ್ಯಾಂಕ್ RBI, ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ, ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ IRDAI, ಹಣಕಾಸು ಸಚಿವಾಲಯ. ಸರಿಯಾದ ಉತ್ತರ ಭಾರತೀಯ ಭದ್ರತಾ ಪತ್ರಗಳು ಮತ್ತು ವಿನಿಮಯ ಮಂಡಳಿ ಸೆಬಿ. ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಕಾರ್ಪೊರೇಟ್ ಬಾರ್ಡ್ಗಳಿಗಾಗಿ ಬಾರ್ಡ್ ಸೆಂಟರ್ ಎಂಬ ಕೇಂದ್ರೀಕೃತ ಡೇಟಾಬೇಸ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಇದು ಭಾರತದಲ್ಲಿ ಕಾರ್ಪೊರೇಟ್ ಬಾರ್ಡ್ಗಳಿಗೆ ಕುರಿತು ಮಾಹಿತಿಯ ಏಕೈಕ ಅಧಿಕೃತ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಆನ್ಲೈನ್ ಬಾರ್ಡ್ ಪ್ಲಾಟ್ಫಾರ್ಮ್, ಪೂರೈಕೆದಾರರ ಸಂಘ, ಸ್ಟಾಕ್ ಎಕ್ಸ್ಚೇಂಜ್ಗಳು ಮತ್ತು ಠೇವಣಿಗಳಂತಹ ಮಾರುಕಟ್ಟೆ ಯುಕ್ತವಾಗಿದೆ. ಮೂಲಸೌಕರ್ಯ ಸಂಸ್ಥೆಗಳು ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ. ಪೋರ್ಟಲ್ ಪ್ರವೇಶಿಸಲು ಮುಕ್ತವಾಗಿದೆ ಮತ್ತು ಸಾರ್ವಜನಿಕರಿಗೆ ಮಾಹಿತಿ ಭಂಡಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಪಾರದರ್ಶಕತೆ ಹೆಚ್ಚಿಸುವ ಮತ್ತು ಹೂಡಿಕೆದಾರರು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದೆ. ಯಾವ ದಿನಾಂಕವನ್ನು ವಿಶ್ವ ನಾಗರಿಕ ರಕ್ಷಣಾ ದಿನವೆಂದು ಆಚರಿಸಲಾಗುತ್ತದೆ? ಮಾರ್ಚ್ 1, ಮಾರ್ಚ್ 2, ಮಾರ್ಚ್ 3, ಮಾರ್ಚ್ 4. ಸರಿಯಾದ ಉತ್ತರ ಮಾರ್ಚ್ 1. ನಾಗರಿಕ ರಕ್ಷಣಾ ತಂತ್ರಗಳು ಮತ್ತು ಜನರ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮಾರ್ಚ್ 1 ರಂದು ವಿಶ್ವ ನಾಗರಿಕ ರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ. ಅಪಘಾತಗಳು ಮತ್ತು ನೈಸರ್ಗಿಕ ವಿಕೋಪಗಳು ಮತ್ತು ಬಿಕ್ಕಟ್ಟುಗಳಿಂದ ಜನರು ಮತ್ತು ಆಸ್ತಿಯನ್ನು ರಕ್ಷಿಸುವಲ್ಲಿ ನಾಗರಿಕ ರಕ್ಷಣಾ ಮಹತ್ವವನ್ನು ಈ ದಿನವು ಎತ್ತಿ ತೋರಿಸುತ್ತದೆ. ಇದನ್ನು ಮೊದಲು 20ನೇ ಶತಮಾನದಲ್ಲಿ ಸಾರ್ವಜನಿಕ, ತಾಂತ್ರಿಕ ಮತ್ತು ರಾಜಕೀಯ ಕ್ರಾಂತಿಯ ಸಮಯದಲ್ಲಿ ವಿಶೇಷವಾಗಿ ಪರಮಾಣು ಶಸ್ತ್ರಾಸ್ತ್ರಗಳ ಕಾಳಜಿಯಿಂದಾಗಿ ಆಚರಿಸಲಾಗುತ್ತಿತ್ತು. ಜಾಗತಿಕ ನಾಗರಿಕ ರಕ್ಷಣಾ ಪ್ರಯತ್ನಗಳನ್ನು ಸಂಘಟಿಸಲು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ನಾಗರಿಕ ರಕ್ಷಣಾ ಸಂಸ್ಥೆಯನ್ನು ರಚಿಸಿತು. 1990ರಲ್ಲಿ 9ನೇ ಸಾಮಾನ್ಯ ಸಭೆಯು ಮಾರ್ಚ್ 1 ವಿಶ್ವ ನಾಗರಿಕ ರಕ್ಷಣಾ ದಿನವೆಂದು ಗೊತ್ತುಪಡಿಸಿತು. 9ನೇದು, ಗಡಿ ರಸ್ತೆಗಳ ಸಂಸ್ಥೆ BRO ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಗೃಹ ವ್ಯವಹಾರಗಳ ಸಚಿವಾಲಯ, ರಸ್ತೆ ಸಾರಿಗೆ ಹೆದ್ದಾರಿಗಳ ಸಚಿವಾಲಯ, ರಕ್ಷಣಾ ಸಚಿವಾಲಯ, ಪ್ರವಾಸೋದ್ಯಮ ಸಚಿವಾಲಯ. ಸರಿಯಾದ ಉತ್ತರ ಸಿ, ರಕ್ಷಣಾ ಸಚಿವಾಲಯ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಮನಾದಲ್ಲಿ ಇತ್ತೀಚೆಗೆ ಸಂಭವಿಸಿದ ಹಿಮಪಾತದಿಂದ ಕನಿಷ್ಠ 14 ಕಾರ್ಮಿಕರನ್ನು ರಕ್ಷಿಸಲಾಗಿದೆ. ಗಡಿ ರಸ್ತೆ ಸಂಸ್ಥೆ ಸಶಸ್ತ್ರ ಪಡೆಗಳನ್ನು ಬೆಂಬಲಿಸುವ ಭಾರತ ರಸ್ತೆ ನಿರ್ಮಾಣ ಪಡೆ ಇಂದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಮೇ 7, 1960 ರಂದು ಸ್ಥಾಪಿಸಲಾಗಿದೆ. BRO ಗಡಿ ಪ್ರದೇಶಗಳು ಮತ್ತು ಸ್ನೇಹಪರ ನೆರೆಯ ದೇಶಗಳಲ್ಲಿ ರಸ್ತೆಗಳನ್ನು ನಿರ್ಮಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. 10ನೇದು, ಸುದ್ದಿಯಲ್ಲಿ ಕಂಡುಬರುವ ಆರೋವಿಲ್ಲೆ ಸಾಂಸ್ಕೃತಿಕ ಪಟ್ಟಣವನ್ನು ಯಾವ ಸಚಿವಾಲಯ ನಿರ್ವಹಿಸುತ್ತದೆ? ಆಪ್ಷನ್ ಎ ಶಿಕ್ಷಣ ಸಚಿವಾಲಯ, ಪ್ರವಾಸೋದ್ಯಮ ಸಚಿವಾಲಯ, ಸಂಸ್ಕೃತಿ ಸಚಿವಾಲಯ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಸರಿಯಾದ ಉತ್ತರ ಎ ಶಿಕ್ಷಣ ಸಚಿವಾಲಯ. ಆರೋವಿಲ್ಲೆ ಇತ್ತೀಚೆಗೆ ಮಾತೃ ಮಂದಿರ್ ಆಂಫಿಥಿಯೇಟರ್ನಲ್ಲಿ ದೀಪೋತ್ಸವ ಧ್ಯಾನದೊಂದಿಗೆ ತನ್ನ 57ನೇ ವಾರ್ಷಿಕೋತ್ಸವವನ್ನು ಆಚರಿಸಿತು. ಇಂದು ತಮಿಳುನಾಡಿನ ಪಾಂಡಿಚೇರಿಯ ಬಳಿಯ ಒಂದು ಪ್ರಾಯೋಗಿಕ ಅಂತಾರಾಷ್ಟ್ರೀಯ ಪಟ್ಟಣವಾಗಿದ್ದು 60ಕ್ಕೂ ಹೆಚ್ಚು ದೇಶಗಳು ನಿವಾಸಿಗಳನ್ನು ಹೊಂದಿದೆ. ಇದನ್ನು ಫೆಬ್ರವರಿ 28, 1968 ರಂದು ಮಿರ್ಜಾ ಅಲ್ಫಾನ್ಸ ದಿ ಮದರ್ ಅವರು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಪಟ್ಟಣವಾಗಿ ಸ್ಥಾಪಿಸಿದರು. ಇದನ್ನು ವಾಸ್ತುಶಿಲ್ಪ ರೋಜರ್ ಹಂಗರ್ ವಿನ್ಯಾಸಗೊಳಿಸಿದ್ದಾರೆ. ಇಂದು ವಿಶ್ವದ ಅತಿದೊಡ್ಡ ಮತ್ತು ಹಳೆಯ ಉದ್ದೇಶಪೂರ್ವಕ ಸಮುದಾಯವಾಗಿದೆ. ಆರೋವಿಲ್ಲೆ ಬಂಜರು ಭೂಮಿಯಿಂದ ಜೀವವೈವಿಧ್ಯ, ಶಾಲೆಗಳು ಮತ್ತು ಸಾರ್ವಜನಿಕ ಉದ್ಯಮಗಳೊಂದಿಗೆ 3000 ಎಕರೆ ಹಸಿರು ಪಟ್ಟಣವಾಗಿ ರೂಪಾಂತರಗೊಂಡಿದೆ. 1966, 1968, 1970 ಮತ್ತು 1983ರಲ್ಲಿ ನಿರ್ಣಯ ಮೂಲಕ ಯುನೆಸ್ಕೋ ಆರೋವಿಲ್ಲೆಯನ್ನು ಅನುಮೋದಿಸಿತ್ತು. ಇದನ್ನು ಆರೋವಿಲ್ಲೆ ಫೌಂಡೇಶನ್ ಆಕ್ಟ್ 1988 ಅಡಿಯಲ್ಲಿ ಶಿಕ್ಷಣ ಸಚಿವಾಲಯವು ನಿರ್ವಹಿಸುತ್ತದೆ.
11ನೇದು 2025ರ ಜ್ವಾಲಾ ಸುಸ್ಥಿರತಾ ಸಮ್ಮೇಳನವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಎ. ಹೈದರಾಬಾದ್, ಬಿ. ನವದೆಹಲಿ, ಸಿ. ಚೆನ್ನೈ, ಡಿ. ಮುಂಬೈ. ಸರಿಯಾದ ಉತ್ತರ ಬಿ. ನವದೆಹಲಿ. ಜಲಶಕ್ತಿ ಸಚಿವಾಲಯ ರಾಷ್ಟ್ರೀಯ ಜಲ ಮಿಷನ್ ಅಡಿಯಲ್ಲಿ ಬರುವ ಜಲ ಬಳಕೆ ದಕ್ಷತೆಯ ಬ್ಯೂರೋ ಇಂಧನ ಸಂಪನ್ಮೂಲ ಸಂಸ್ಥೆ ಸಹಯೋಗದೊಂದಿಗೆ ಜಲ ಸುರಕ್ಷತಾ ಸಮ್ಮೇಳನ 2025 ಆಯೋಜಿಸಿತು. ಈ ಸಮ್ಮೇಳನವು ಕೈಗಾರಿಕಾ ನೀರಿನ ಬಳಕೆಯ ದಕ್ಷತೆಯ ಮೇಲೆ ಕೇಂದ್ರೀಕರಿಸಿತು ಮತ್ತು ಮಾರ್ಚ್ 12, 2025 ನವದೆಹಲಿಯ ಸಂಸತ್ ಮಾರ್ಗದಲ್ಲಿರುವ ಪಾಲಿಕಾ ಕೇಂದ್ರದ NDMC ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ಕೇಂದ್ರ ಜಲಶಕ್ತಿ ಸಚಿವ ಶ್ರೀ C.R. ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನೀರಿನ ಸಂರಕ್ಷಣೆ ಸರ್ಕಾರದ ಬದ್ಧತೆಯನ್ನು ಒತ್ತಿ ಹೇಳಿದರು. ಈ ಕಾರ್ಯಕ್ರಮವು ಸಚಿವಾಲಯಗಳು ಮತ್ತು ನೀತಿ ನಿರೂಪಕರು, ಕೈಗಾರಿಕಾ ಮುಖಂಡರು, ತಜ್ಞರು ಒಟ್ಟುಗೂಡಿಸಿ ಪರಿಣಾಮಕಾರಿ ಕೈಗಾರಿಕಾ ನೀರಿನ ಬಳಕೆಗಾಗಿ ನವೀನ ತಂತ್ರಜ್ಞಾನಗಳು ಮತ್ತು ತಂತ್ರಜ್ಞಾನಗಳನ್ನು ಚರ್ಚಿಸಿತು. ಥ್ಯಾಂಕ್ ಯು ಫ್ರೆಂಡ್ಸ್.